ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರುವುದು ಪೇಂಟ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ ಬಗ್ಗೆ. ಪೇಂಟ್ ನಾವು ಮಾಡಬೇಕಾಗ್ತದೆ ಇನ್ನು ಮುಂದೆ. ಆ ಪೇಂಟ್ನಲ್ಲಿ ಏನೇನು ಶಾರ್ಟ್ಕಟ್ ಕೀಸ್ ಬರ್ತವೆ ಅನ್ನೋದನ್ನು ಮೊದಲು ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಆಮೇಲೆ ನಂತರ ನಾನು ಪೇಂಟ್ ವರ್ಕನ್ನು ಪ್ರಾರಂಭ ಮಾಡ್ತೀನಿ. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಪೇಂಟ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್. ಶಾರ್ಟ್ಕಟ್ ಕೀಸ್ ಏನಿದೆ ಮತ್ತು ಅವುಗಳ ವರ್ಕ್ ಏನು ಮಾಡ್ತಾವೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ. ನಿಮಗೆ ಯಾವ ರೀತಿ ವಿಡಿಯೋ ಅನಿಸ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಪ್ರಾರಂಭ ಮಾಡ್ತೀನಿ. ಸೊ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಪೇಂಟ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್. ಪೇಂಟ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ ಅಂದರೆ ಇಲ್ಲಿ ಏನಿದ್ದಾವೆ ಶಾರ್ಟ್ಕಟ್ ಕೀಸ್, ಇಲ್ಲಿ ಶಾರ್ಟ್ಕಟ್ ಕೀಸ್ ಇದ್ದಾವೆ. ಇಲ್ಲಿ ವರ್ಕ್ ಹತ್ರದ ಏನು ಮಾಡ್ತಿದ್ದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕಂಟ್ರೋಲ್ ಎ ಬಂದಿದೆ ನೋಡಿರಿ. ಕಂಟ್ರೋಲ್ ಎ ಇದು ಸೆಲೆಕ್ಟ್ ಆಲ್. ನಾವು ಪೇಂಟ್ನಲ್ಲಿ ಕಂಟ್ರೋಲ್ ಎನ್ನು ಎದ್ರ ಸಲುವಾಗಿ ಯೂಸ್ ಮಾಡ್ತೀವಿ ಅಂದರೆ ಸೆಲೆಕ್ಟ್ ಆಲ್ ಸೆಲೆಕ್ಟ್ ಮಾಡಲಿಕ್ಕೆ. ಸೊ ಅಲ್ಲಿ ಇರ್ತಕ್ಕಂಥ ಆ ವಿಂಡೋದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಏನು ಶೇಪ್ ಇರ್ಬೋದು, ಇಮೇಜಸ್ ಇರ್ಬೋದು, ಏನು ಇದ್ರೂ ನಾವು ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಾವು ಕಂಟ್ರೋಲ್ ಎ ಅನ್ನು ಯೂಸ್ ಮಾಡ್ತೀವಿ. ನಾನು ಪ್ರಾಕ್ಟಿಕಲಾಗಿ ನಿಮ್ಗೆ ಆಮೇಲೆ ವರ್ಕ್ ಮಾಡಿ ತೋರಿಸ್ತೀನಿ. ಸೊ ಇನ್ನು ಟೆಕ್ಸ್ಟನ್ನು ಬೋಲ್ಡ್ ಮಾಡಬೇಕಾದ್ರೆ ಕಂಟ್ರೋಲ್ ಬಿ, ಬೋಲ್ಡ್ ಕಂಟ್ರೋಲ್ ಪ್ರೆಸ್ ಮಾಡಿ ಬಿಯನ್ನು ಪ್ರೆಸ್ ಮಾಡಿದರೆ ಬೋಲ್ಡ್ ಆಗ್ತದೆ ಟೆಕ್ಸ್ಟು. ಸೆಲೆಕ್ಟ್ ಮಾಡಬೇಕು ಟೆಕ್ಸ್ಟನ್ನು ಮೊದಲು, ಆಮೇಲೆ ಕಂಟ್ರೋಲ್ ಬಿ ಹೊಡೆದ್ರೆ ಮಾತ್ರ ಬೋಲ್ಡ್ ಆಗ್ತದೆ. ಓಕೆ, ಆಮೇಲೆ ಕಂಟ್ರೋಲ್ ಸಿ ಅಂದರೆ ಇಲ್ಲಿ ಕಾಪಿ ಆಗ್ತದೆ. ಯಾವ ಟೆಕ್ಸ್ಟು ಅಥವಾ ಯಾವ ಶೇಪು ಅಥವಾ ಯಾವುದು ಇಮೇಜು ನಮಗೆ ಕಾಪಿ ಬೇಕಾಗಿದೆಯಲ್ಲ ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು. ಆ ನಂತರ ಕಂಟ್ರೋಲ್ ಸಿ ಪ್ರೆಸ್ ಮಾಡಬೇಕು. ಓಕೆ, ಕಾಪಿ ಆಗ್ತದೆ. ಸೊ ಕಂಟ್ರೋಲ್ ಇ ಅಂತ ಬರ್ತದೆ. ಇಮೇಜ್ ಪ್ರಾಪರ್ಟೀಸ್ ವಿಂಡೋ ಅಂತ ಓಪನ್ ಆಗ್ತದೆ. ಸೊ ಅಲ್ಲಿ ಏನು ಓಪನ್ ಆಗ್ತದೆ ಅನ್ನೋದು ನಾನು ಪ್ರಾಕ್ಟಿಕಲ್ ಹೇಳೋದ್ಮೇಲೆ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಕಂಟ್ರೋಲ್ ಜಿ ಅಂತ ಬರ್ತದೆ. ಇಲ್ಲಿ ಗ್ರಿಡ್ ಲೈನ್ಸ್ ಸೆಲೆಕ್ಟ್ ಆರ್ ಡಿಸೆಲೆಕ್ಟ್ ಅಂದರೆ ಈ ಒಂದು ಜಸ್ಟ್ ಪೇಜ್ ವೈಟ್ ಪೇಜ್ ಇದ್ದಿರ್ತದೆ, ಅದರಲ್ಲಿ ಗ್ರಾಫ್ ಪೇಪರ್ ಥರ ಏನಾಗ್ತಾವೆ ಲೈನ್ಸ್ಗಳು ಬಂದಿರ್ತವೆ. ಆ ಲೈನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು, ಡಿಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ನಾವು ಏನು ಯೂಸ್ ಮಾಡಬೇಕಾಗ್ತದೆ ಕಂಟ್ರೋಲ್ ಜಿಯನ್ನು ಯೂಸ್ ಮಾಡಬೇಕು. ಅಪ್ಲೈ ಮಾಡಬೇಕಾದ್ರೂ ಕಂಟ್ರೋಲ್ ಜಿನ, ರಿಮೂವ್ ಮಾಡಬೇಕಾದ್ರೂ ಕಂಟ್ರೋಲ್ ಜಿನ ಯೂಸ್ ಮಾಡ್ಕೋಬೇಕು. ಇದು ಕಂಟ್ರೋಲ್ ಜಿ, ಗ್ರಿಡ್ ಲೈನ್ಸ್ ಸೆಲೆಕ್ಟ್ ಆರ್ ಡಿಸೆಲೆಕ್ಟ್. ಓಕೆ, ಇನ್ನು ಕಂಟ್ರೋಲ್ ಐಯನ್ನು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿರಿ. ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಕಂಟ್ರೋಲ್ ಐ ಪ್ರೆಸ್ ಮಾಡಿದರೆ ಅವು ಇಟಾಲಿಕ್ ಆಗ್ತವೆ. ಇಟಾಲಿಕ್ ಅಂದರೆ ಸ್ವಲ್ಪ ಓರೆ ಆಗ್ತವೆ, ಕ್ರಾಸ್ ಆಗ್ತವೆ. ಓಕೆ, ಈ ಫಾಂಟ್ ಏನು ಇದ್ದಿರ್ತಾವಲ್ಲ ಸ್ವಲ್ಪ ಓರೆ ಆಗ್ತವೆ, ಕ್ರಾಸ್ ಆಗ್ತವೆ. ಆಮೇಲೆ ಕಂಟ್ರೋಲ್ ಎನ್ ಅಂದರೆ ನ್ಯೂ ಪೇಜ್. ಸೊ ಆಲ್ರೆಡಿ ನಾವೀಗ ಒಂದು ಪೇಜಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ, ನನಗೆ ಮತ್ತೊಂದು ಹೊಸ ಪೇಜ್ ಬೇಕಾಗಿದೆ, ನ್ಯೂ ಪೇಜ್ ಬೇಕಾಗಿದ್ರೆ ನಾನು ಕಂಟ್ರೋಲ್ ಎನ್ ಅನ್ನಬೇಕಾಗ್ತದೆ. ಸೊ ಕಂಟ್ರೋಲ್ ಎನ್ ಅಂದರೆ ನೀವು ಇದ್ದಂಥ ಪೇಜನ್ನು ಸೇವ್ ಮಾಡಬೇಕು ಅಥವಾ ಡೋಂಟ್ ಸೇವ್ ಕ್ಯಾನ್ಸಲ್ ಕೇಳ್ತದೆ. ನೀವು ಸೇವ್ ಮಾಡಿರಿ ಅಥವಾ ಡೋಂಟ್ ಸೇವ್ ಅಂದರೆ ಹೊಸ ಪೇಜಲ್ಲಿ ಓಪನ್ ಆಗ್ತದೆ. ಸೊ ಕಂಟ್ರೋಲ್ ಎನ್ ಹೊಡೆದ್ರೆ ಹೊಸ ಪೇಜನ್ನು ಓಪನ್ ಮಾಡ್ಕೋಬೋದು. ಓಕೆ, ಕಂಟ್ರೋಲ್ ಓ ಅಂದ್ರೆ ನಾವು ಸೇವ್ ಮಾಡಿ ಇಟ್ಟಿರ್ತೀವಲ್ಲ ಫೈಲನ್ನು, ಅವುಗಳನ್ನು ಓಪನ್ ಮಾಡ್ಕೋಬೇಕಾಗಿದೆ. ಸೊ ನಾನು ಇವತ್ತು ಕೆಲಸ ಮಾಡಿದ್ದೀನಿ, ವರ್ಕ್ ಮಾಡಿದ್ದೇನೆ ಆ ಪೇಂಟ್ದೊಳಗಡೆ, ಆಮೇಲೆ ನಾಳೆ ಮತ್ತೆ ಕಂಟಿನ್ಯೂ ಮಾಡಬೇಕಾಗಿದೆ. ಸೊ ಅದನ್ನೇ ಮತ್ತು ಹೊಸ ಪೇಜ್ ತಗೋ ಬದಲಾಗಿ ಕಂಟ್ರೋಲ್ ಓ ಮಾಡಿ ಅದನ್ನೇ ಓಪನ್ ಮಾಡಿ, ಸೊ ಅದರಲ್ಲಿ ಮತ್ತೆ ಕಂಟಿನ್ಯೂ ನಾವು ಕೆಲಸವನ್ನು ಮಾಡ್ಕೋಬೋದು. ಅದಕ್ಕೆ ಕಂಟ್ರೋಲ್ ಓ ಓಪನ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಕಂಟ್ರೋಲ್ ಓ ಅಂದರೆ ಓಪನ್, ಫೈಲ್ಸನ್ನು ಓಪನ್ ಮಾಡಲಿಕ್ಕೆ. ಓಕೆ, ಇನ್ನು ಕಂಟ್ರೋಲ್ ಆರ್ ಅಂದರೆ ರೂಲರ್ಸ್ ಬಂದಿರ್ತವೆ. ಅಂದರೆ ನಮ್ಮದು ಸ್ಕೇಲ್ ಪಟ್ಟಿ ಇರ್ತದೆ, ಒಂದು ಪೇಜ್ದೊಳಗಡೆ ಮೇಲ್ಗಡೆ ಸ್ಕೇಲ್ ಇದ್ದಿರ್ತದೆ. ಆ ಸ್ಕೇಲ್ ಅದಕ್ಕೆ ಏನಕ್ಕೆ ಇರ್ತಾರೋ ರೂಲರ್ಸ್ ಅದಕ್ಕೆ ಇರ್ತಾರೆ. ಸೊ ಅದನ್ನು ನಾವು ಕಂಟ್ರೋಲ್ ಆರ್ ಮುಖಾಂತರ ತೊಗೋಬೋದು, ಹೈಡ್ ಮಾಡ್ಕೋಬೋದು. ಅದನ್ನು ಪೇಜ್ ಮ್ಯಾಗ ಡಿಸ್ಪ್ಲೇನು ಮಾಡ್ಕೋಬೋದು, ಹೈಡ್ನು ಮಾಡ್ಕೋಬೋದು. ಕಂಟ್ರೋಲ್ ಆರ್ ನಾವು ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ಎಸ್. ನಾವು ಈಗ ಏನು ವರ್ಕ್ ಮಾಡಿದ್ದೀವಲ್ಲ ಅದನ್ನು ನಾವು ಸೇವ್ ಮಾಡಬೇಕಾದ್ರೆ ಕಂಟ್ರೋಲ್ ಎಸ್. ಓಕೆ, ಸೇವ್ ಮಾಡಿದ್ರೇ ಫೈಲ್ ನಾವು ನಾಳೆ ಓಪನ್ ಮಾಡಲಿಕ್ಕೆ ಬರ್ತದೆ. ಸೊ ಅದಕ್ಕೆ ನಾವಿಲ್ಲಿ ಸೇವ್ ಮಾಡಬೇಕಾಗ್ತದೆ, ಕಂಟ್ರೋಲ್ ಎಸ್. ಇನ್ನು ಕಂಟ್ರೋಲ್ ಯು ಅಂದರೆ ಅಂಡರ್ಲೈನ್. ನಾವು ಟೆಕ್ಸ್ಟ್ ಬರೆದಿರ್ತೇವೆ, ಹೈಲೈಟ್ ಪಾಯಿಂಟ್ಸ್ ಜಸ್ಟ್ ಇಲ್ಲಿ ಬರೆದಿದ್ದೇನೆ, ಪೇಂಟ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್ ಬರೆದಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಲೈನ್ ಬಂದಿದೆ ನೋಡಿರಿ, ಇದು ಅಂಡರ್ಲೈನ್. ಈ ಥರ ನಾವು ಟೆಕ್ಸ್ಟ್ ಕೆಳಗಡೆ ಲೈನ್ಸನ್ನು ಅಪ್ಲೈ ಮಾಡಬೇಕಾದ್ರೆ ಕಂಟ್ರೋಲ್ ಯು ಅಂಡರ್ಲೈನನ್ನು ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್ ವಿ, ಪೇಸ್ಟ್. ಈ ಪೇಸ್ಟ್ ಅಂದರೆ ನಾವಿಲ್ಲೇನು ಕಾಪಿ ಮಾಡ್ತೇವಲ್ಲ ಕಂಟ್ರೋಲ್ ಸಿ, ಕಾಪಿ ಮಾಡಿದ್ದನ್ನು ನಾವು
ಒಂದು ಕರ್ಸರ್ ಪಾಯಿಂಟರ್ ನಮಗೆ ಎಲ್ಲಿ ಬೇಕು, ಯಾವ ಪೇಜ್ದಾಗ ನಮಗೆ ಪೇಸ್ಟ್ ಮಾಡ್ಕೋಬೇಕಾಗಿತ್ತು, ಅದು ಕಾಪಿ ಮಾಡಿದ್ದಾನೆ ಎಲ್ಲಿ ಬೇಕಾಗಿತ್ತು ಅಲ್ಲಿ ಕರ್ಸರ್ ಪಾಯಿಂಟನ್ನು ಇಟ್ಟ ನಂತರ ನೀವು ಕಂಟ್ರೋಲ್-V ಪ್ರೆಸ್ ಮಾಡಿರಿ. ಕಂಟ್ರೋಲ್-V ಪ್ರೆಸ್ ಮಾಡಿದ ನಂತರ ಅದು ಪೇಸ್ಟ್ ಆಗ್ತದೆ. ಸೊ ಇದಕ್ಕೆ ಪೇಸ್ಟಿಗೆ ನಾವು ಏನು ಯೂಸ್ ಮಾಡಬೇಕಾಗ್ತದೆ, ಕಂಟ್ರೋಲ್-V. ಓಕೆ, ಈ ನೆಕ್ಸ್ಟ್ ಕಂಟ್ರೋಲ್-W ಅಂತ ಬರ್ತದೆ, ರೀಸೈಜ್ ಆ್ಯಂಡ್ ಸ್ಕ್ಯೂ ಅಂತ ಬರ್ತದೆ. ಇದು ನಾವು ಸೇಪ್ ಇಮೇಜ್ ತೊಗೊಂಡಿರ್ತೇವಲ್ಲ, ಪೇಂಟ್ದೊಳಗಡೆ ಸೇಪ್ ತೊಗೊಂಡಿರ್ತೇವೆ, ಇಮೇಜ್ ತೊಗೊಂಡಿರ್ತೇವೆ, ಅದನ್ನು ಯಾವ ಆ್ಯಂಗಲ್ಸ್ದೊಳಗಡೆ ರೊಟೇಟ್ ಮಾಡೋದು, 30 ಡಿಗ್ರಿ 60 ಡಿಗ್ರಿ ಈ ಪ್ರಕಾರವಾಗಿ ನಾವು ಅದನ್ನು ಆ್ಯಂಗಲ್ಸ್ ಚೇಂಜ್ ಮಾಡ್ಕೋಬೋದು ಮತ್ತು ಇಮೇಜ್ದ ರೀಸೈಜು ಕೂಡ ಮಾಡ್ಕೋಬೋದು. ಸೊ ಅದಕ್ಕೆ ಶಾರ್ಟ್ಕಟ್ ಕೀ ಏನಿದೆ ಇಲ್ಲಿ, ಕಂಟ್ರೋಲ್-W. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್-X. ಕಂಟ್ರೋಲ್-X ಅಂದರೆ ಏನು, ಇದು ಕಟ್ ಮಾಡ್ತಕ್ಕಂಥದ್ದು. ನಮಗೆ ಬೇಡಾದಂಥ ಯಾವುದೋ ಶೇಪ್ ಇರ್ಬೋದು ಅಥವಾ ಇಮೇಜಸ್ ಇರ್ಬೋದು ಅಥವಾ ಟೆಕ್ಸ್ಟ್ ಇರ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಕಂಟ್ರೋಲ್-X ಪ್ರೆಸ್ ಮಾಡಿದರೆ ಅದು ಡಿಲೀಟ್ ಆಗುತ್ತದೆ, ಕಟ್ ಆಗಿ ಹೋಗ್ತದೆ. ಓಕೆ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್-Y ಅಂದರೆ ರೀಡು. ಜಸ್ಟ್ ನಾ ಇಲ್ಲಿ ಮೇಲ್ಗಡೆ ಏನು ಮಾಡಿದ್ದೀನಿ, ಕಂಟ್ರೋಲ್-X ಕಟ್ ಮಾಡಿದ್ದೀನಿ. ಆ ಕಟ್ ಮಾಡಿದ್ದು ನಾ ಏನು ಕಟ್ ಮಾಡಿದ್ದು ನನಗೆ ಪುನಃ ಮತ್ತೆ ಬೇಕಾಗಿದೆ, ಅದು ಆ ಪೇಜ್ನಲ್ಲಿ ನನಗೆ ಬೇಕಾಗಿದೆ. ಆವಾಗ ನಾನು ಏನು ಮಾಡ್ಬೋದು, ಇಲ್ಲಿ ಕಂಟ್ರೋಲ್-Z ಹೊಡಿಬೋದು. ಕಂಟ್ರೋಲ್-Z ಹೊಡೆದ್ರೆ ಇಲ್ಲಿದೆ ನೋಡಿ, ಕಂಟ್ರೋಲ್-Z ಹೊಡೆದ್ರೆ ಏನಾಗ್ತದೆ, ಇಲ್ಲಿ ಪುನಃ ಮತ್ತೆ ನಮಗೆ ಬರ್ತದೆ, ಅಂಡು ಆಗ್ತದೆ, ಅಂಡು ಆಗ್ತದೆ. ಸೊ ಅದನ್ನು ಬಂದದ್ದನ್ನು ಮತ್ತೆ ಪುನಃ ಕಳಿಸ್ಬೇಕಾದ್ರೆ ಕಂಟ್ರೋಲ್-Y ರೀಡು, ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಒಂದು ಸ್ಟೆಪ್ ಫಾರ್ವರ್ಡ್. ಸೊ ಕಂಟ್ರೋಲ್-Y ಅಂದರೆ ರೀಡು, ಕಂಟ್ರೋಲ್-Z ಅಂದರೆ ಅಂಡು. ಸೊ ಇವುಗಳನ್ನ ನಾವು ಯೂಸ್ ಮಾಡ್ತಿರ್ತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟ್ರೋಲ್-Shift-X, ಇಲ್ಲಿ ಕ್ರಾಪ್ ಅಂತ ಬರ್ತದೆ. ಸೊ ನಮ್ಮ ಇಮೇಜ್ದೊಳಗಡೆ, ಸೊ ನಮ್ಮ ಪೇಜ್ದೊಳಗಡೆ ಸಾಕಷ್ಟು ಇಮೇಜಸ್ ಇದ್ದಿರ್ತಾವೆ, ಆದರೂ ನಮಗೆ ಯಾವ ಬೇಕಾದ ಇಮೇಜ್ ನಾವು ಕ್ರಾಪ್ ಮಾಡ್ಕೋಬೇಕಾಗಿತ್ತಂದ್ರೆ ಈ ಶಾರ್ಟ್ಕಟ್ ಕೀಯನ್ನು ಯೂಸ್ ಮಾಡಬೇಕು. ಕಂಟ್ರೋಲ್-Shift-X ಅನ್ನು ಯೂಸ್ ಮಾಡಿ ನಾವು ಕ್ರಾಪ್ ಮಾಡ್ಕೋಬೋದು. ಅಲ್ಲಿ ನಾನು ಪ್ರಾಕ್ಟಿಕಲಿ ನಿಮಗೆ ಹೇಳ್ಕೊಡ್ತೇನೆ ಅದನ್ನೆಲ್ಲ. ಓಕೆ, ಇನ್ನು ಕಂಟ್ರೋಲ್+ ಮಾಡಿದರೆ ಇರೇಸರನ್ನು ಸೈಜನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ನಾವು ಏನಾದರೂ ಡಯಾಗ್ರಾಮ್ ಬಿಡಿಸ್ಬೇಕಾದ್ರೆ ಪೆನ್ಸಿಲ್ ಬೇಕಾಗ್ತದೆ. ಸೊ ಪೆನ್ಸಿಲನ್ನು ಯೂಸ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆಗಿರ್ತದೆ, ಅದನ್ನು ಇರೇಸ್ ಮಾಡಬೇಕಾಗ್ತದೆ. ಸೊ ಅದನ್ನು ಇರೇಸ್ ಮಾಡಬೇಕಾದ್ರೆ ಅದ್ರದ್ದು ಇರೇಸರ್ ಸೈಜನ್ನು ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಕಂಟ್ರೋಲ್+ ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ಕಂಟ್ರೋಲ್- ಏನಿದೆ, ಇರೇಸರ್ ಸೈಜನ್ನು ಕಮ್ಮಿ ಮಾಡ್ಕೋಬೇಕಾದ್ರೆ ನಾವು ಕಂಟ್ರೋಲ್- ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಇದೆ ನೋಡಿ, ಕಂಟ್ರೋಲ್+ಅನ್ನು ಇನ್ಕ್ರೀಸ್ ವಿಡ್ತ್ ಫಾರ್ ಸೆಲೆಕ್ಟೆಡ್ ಸೇಪ್ ಇದ್ದಿರ್ತೈತಲ್ಲ, ಸೇಫ್ ಔಟ್ಲೈನ್ ಇದ್ದಿರ್ತದೆ, ಔಟ್ಲೈನ್ ನಾವು ಹೆಚ್ಚು ಮಾಡಬೇಕಾದ್ರೆ, ಔಟ್ಲೈನ್ ಸೈಜನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಕಂಟ್ರೋಲ್+ ಪ್ರೆಸ್ ಮಾಡ್ಕೋಬೇಕು. ಕಂಟ್ರೋಲ್+++ ಹೊಡೆದ್ರೆ ಅದು ಔಟ್ಲೈನ್ ಜಾಸ್ತಿ ಆಗ್ತದೆ. ಮತ್ತು ಇಲ್ಲಿದೆಯಲ್ಲ ಕಂಟ್ರೋಲ್-, ಇದು ಡಿಕ್ರೀಸ್ ಮಾಡ್ತದೆ ವಿಡ್ತ್ ಫಾರ್ ಸೆಲೆಕ್ಟೆಡ್ ಸೇಪ್. ಆ ಸೇಪದ ಔಟ್ಲೈನ್ ಏನಿದೆಯಲ್ಲ ಅದನ್ನು ಕಮ್ಮಿ ಮಾಡ್ತದೆ. ಇನ್ಕ್ರೀಸ್ ಮಾಡೋದು ಅಂದರೆ ಜಾಸ್ತಿ ಆಗ್ತದೆ ಅದರದ್ದು ಔಟ್ಲೈನು. ಸೊ ಕಂಟ್ರೋಲ್+++ ಹೊಡೆದ್ರೆ ಹತ್ರದ್ದು ಸೈಜ್ ಹೆಚ್ಚಾಗ್ತದೆ. ಸೊ ಕಂಟ್ರೋಲ್- ಮಾಡಿದರೆ ಹತ್ರದ ಔಟ್ಲೈನ್ ಸೈಜು ಕಮ್ಮಿ ಆಗ್ತದೆ. ಸೊ ಇದು ಕಂಟ್ರೋಲ್+ ಮತ್ತು ಕಂಟ್ರೋಲ್-. ಓಕೆ, ಇನ್ನು ಕಂಟ್ರೋಲ್-ಪೇಜ್ ಅಪ್. ಇದು ಕಂಟ್ರೋಲ್-ಪೇಜ್ ಅಪ್ ಏನಿದೆ, ಇದು ಪೇಜನ್ನು ಝೂಮ್ ಇನ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತಿರ್ತೀವಿ, ಅಂದರೆ ದೊಡ್ಡ ಸೈಜ್ ಮಾಡಬೇಕಾಗ್ತದೆ. ಆಮೇಲೆ ಕಂಟ್ರೋಲ್-ಪೇಜ್ ಡೌನ್, ಇದನ್ನು ಝೂಮ್ ಔಟ್ ಮಾಡಲಿಕ್ಕೆ ಪೇಜನ್ನು ಝೂಮ್ ಮಾಡೋದು, ಸೈಜ್ ದೊಡ್ಡದು ಮಾಡೋದು, ಸೈಜ್ ಕಮ್ಮಿ ಮಾಡೋದು, ಇವುಗಳ ಸಲುವಾಗಿ ಕಂಟ್ರೋಲ್-ಪೇಜ್ ಅಪ್ ಮತ್ತು ಕಂಟ್ರೋಲ್-ಪೇಜ್ ಡೌನ್. ಆಲ್ರೆಡಿ ನಾನು ಕೀಬೋರ್ಡ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಹೇಳಿದ್ದೇನೆ. ಯಾರು ಕೀಬೋರ್ಡ್ ಬಗ್ಗೆ ಅದನ್ನು ತಿಳ್ಕೊಬೇಕಾಗಿತ್ತಲ್ಲ, ನನ್ನ ವಿಡಿಯೋ ಇದ್ದಾವೆ, ಆ ವಿಡಿಯೋದಲ್ಲಿ ನಾನು ಕೀಬೋರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ನೋಡಿಕೊಂಡ್ರೆ ಈ ಕಂಟ್ರೋಲ್-ಪೇಜ್ ಅಪ್ ಪೇಜ್ ಡೌನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅವಾಗ ನೀವು ತಿಳ್ಕೊಬೋದು. ಇಲ್ಲಿ ಬರ್ತಕ್ಕಂಥದ್ದು F11, ಇದು ಫುಲ್ ಸ್ಕ್ರೀನ್ ಮಾಡ್ತದೆ. ನಾವು ಯಾವುದೋ ಇಮೇಜ್ ಇರ್ಬೋದು, ಶೇಪ್ ಇರ್ಬೋದು, ಏನೋ ಡಿಸೈನ್ ಮಾಡಿರ್ತದಲ್ಲ, ಫುಲ್ ಸ್ಕ್ರೀನ್ ಮಾಡಿ ನೋಡಬೇಕಾಗ್ತದಲ್ಲ. ಸೊ ಅದನ್ನು ನಾವು F11 ಹೊಡೆದ್ರೆ ಫುಲ್ ಸ್ಕ್ರೀನ್ ಆಗ್ತದೆ. ಸೊ ಇದು ಕೂಡ ಹೆಲ್ಪ್ಫುಲ್ ಆದಂಥ ಒಂದು F1 to F10 ನಾನು ಹೇಳಿದ್ದೇನೆ ಕೀಬೋರ್ಡ್ನಲ್ಲಿ ಯೂಸ್ ಆಗ್ತಾ ಅಂತೇಳಿ. ಈ ಪೇಂಟದಲ್ಲಿ F11 ನಾವು ಫುಲ್ ಸ್ಕ್ರೀನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇವಿಷ್ಟು ಪೇಂಟ್ ಕೀಬೋರ್ಡ್ ಶಾರ್ಟ್ಕಟ್ ಕೀಸ್. ಸೊ ಇವೆಲ್ಲ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗ್ತಾವೆ. ಸೊ ನೀವು ಇದನ್ನು ನೋಟ್ ಮಾಡಿ ಇಟ್ಕೊಳ್ರಿ. ನಾ ಪೇಂಟ್ ಪ್ರಾಕ್ಟಿಕಲ್ ವರ್ಕ್ ಸ್ಟಾರ್ಟ್ ಮಾಡಿದಂಥ ನಿಮಗೆ ಇವು ಹೆಲ್ಪ್ ಆಗ್ತವೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಿಮಗೆ ಏನಾದರೂ ಅನಿಸುತ್ತಂದರೆ ನೀವು ಕಮೆಂಟ್ ಮಾಡಿರಿ. ಸೊ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ನಿಮ್ಮೊಂದಿಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.